ಮನೆ ಮನೆ ಮೇಲೂ ತ್ರಿವರ್ಣ ರಂಗು ಇರಲಿದೆ. ಹಾಗಾದ್ರೆ ಈ ಯೋಜನೆಗೆ ಮುಖ್ಯ ಕಾರಣ ಏನು? ಇದರ ಸಲಹೆ ನೀಡಿದ್ದು ಯಾರು? ಅದರಲ್ಲೂ ಈ ಅಭಿಯಾನ ಪರಿಕಲ್ಪನೆ ಮೊಳಕೆಯೊಡೆದಿದ್ದು ಕರ್ನಾಟಕದಲ್ಲಿ ಅಂದ್ರೆ ನೀವು ನಂಬಲೇಬೇಕು. ಭಾರತಕ್ಕೆ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮ. ಎಲ್ಲಿ ನೋಡಿದ್ರೂ ಹರ್ ಘರ್ ತಿರಂಗ. ಆಗಸ್ಟ್ 15ರಂದು ದೇಶದ ಪ್ರತಿ ಮನೆಯ ಮೇಲೂ ತಿರಂಗ ವಿರಾಜಮಾನವಾಗಿ ಹಾರಲಿದೆ. ಈ ಅಭಿಯಾನ ನಮ್ಮ ಕನ್ನಡಿಗನ ಪರಿಕಲ್ಪನೆ ಅನ್ನೋದೇ ಕರುನಾಡು ಹೆಮ್ಮೆ ಪಡುವ ಸಂಗತಿ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ದಿನಗಣನೆ. ಹರ್ ಘರ್ ತಿರಂಗ ಅಭಿಯಾನ ಕನ್ನಡಿಗನ ಪರಿಕಲ್ಪನೆ. ಹೌದು, ಹರ್ ಘರ್ ತಿರಂಗ ಅಭಿಯಾನದ ಪರಿಕಲ್ಪನೆ ಹುಟ್ಟಿದ್ದು ಕರ್ನಾಟಕದ ಗಂಡು ಮೆಟ್ಟಿನ ನೆಲ ಹುಬ್ಬಳ್ಳಿಯಲ್ಲಿ. ಇವರ ಹೆಸರು ದೀಪಕ್ ಬೋಚ್ಗಾರ್. ಇದೇ ಹುಬ್ಬಳ್ಳಿಯ ನಿವಾಸಿ. 7 ತಿಂಗಳು ಮೊದಲೇ ಈ ಅಭಿಯಾನ ಬಗ್ಗೆ ಮೋದಿ ಸರ್ಕಾರಕ್ಕೆ ಸಲಹೆ ಕೊಟ್ಟವರು ಇವರೇ. ಪ್ರಧಾನ ಮಂತ್ರಿಗಳ ಕಚೇರಿಗೆ ಅಧಿಕೃತವಾಗಿ ಕಳೆದ ಜನವರಿಯಲ್ಲಿ ಈ ಬಗ್ಗೆ ದೀಪಕ್ ಸಲಹೆ ಕೊಟ್ಟಿದ್ರು. ಮೈ ಗೌರ್ಮೆಂಟ್ ಐಡಿಯಾ ಬಾಕ್ಸ್ನಲ್ಲಿ ವಿವರವಾದ ಸ್ಲೋಗನ್ಗಳ ಜೊತೆ ಹರ್ ಘರ್ ತಿರಂಗ ಅಭಿಯಾನದ ಯೋಜನೆಯನ್ನು ವಿವರಿಸಿದ್ದರು. ರಾಷ್ಟ್ರ ಧ್ವಜದ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದ್ದ ದೀಪಕ್ಗೆ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುವ ಕುರಿತು ಮೋದಿ ಘೋಷಣೆ ಮಾಡಿದಾಗಲೇ ಏನಾದರೊಂದು ಹೊಸ ಸಲಹೆ ನೀಡಬೇಕು ಅಂತ ಮನದಾಸೆ ಹೊಂದಿದ್ರು. ಈ ಮನದಾಸೆಯಲ್ಲಿ ಮೊಳಕೆ ಒಡೆದಿದ್ದೇ ಈ ಹರ್ ಘರ್ ತಿರಂಗ ಅಭಿಯಾನ. 28ಗೆ ನಾನೇನು ಮಾಡಿದೆ, ಪ್ರಧಾನಮಂತ್ರಿಜಿ ಅವರಿಗೆ ಒಂದು ಮೈ ಗೋ ಐಡಿಯಾ ಬಾಕ್ಸಿಗೆ ಈ ವಿಚಾರವನ್ನು ನಾನು ಪ್ರಧಾನಮಂತ್ರಿ ಅವರಿಗೆ ನಾನು ಕೊಟ್ಟು ಕಳಿಸಿದೆ. ಯಾಕಂತಂದರೆ ನಮ್ಮ ರಾಷ್ಟ್ರದ ಒಂದು ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಜನ ಹೋರಾಡಿದ್ದಾರೆ. ಆ ಹೋರಾಟದ ಒಂದು ನೆನಪಿನಲ್ಲಿ ಒಂದು ರಾಷ್ಟ್ರಾಭಿಮಾನ ಪ್ರತಿಯೊಬ್ಬರ ಜನರಲ್ಲಿ ಒಂದು ಹುಟ್ಟಿಸೋರಲ್ಲಿ ಈ ನಮ್ಮ ರಾಷ್ಟ್ರ ಧ್ವಜವನ್ನು ಪ್ರತಿಯೊಂದು ಮನೆಯಲ್ಲಿ ಹಾರಾಡಿಸಲೇಬೇಕು ಅಂತೇಳಿ ನನ್ನ ಇಚ್ಛೆ ಇತ್ತು. ಹೀಗಾಗಿ ಆ ಇಚ್ಛೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆನೂ ಅನ್ನಿಸ್ತಾ ಇದೆ, ನಂಗೆ ಪ್ರೌಡ್ ಫೀಲ್ ಅನ್ನಿಸ್ತಾ ಇದೆ. ಸತತ 20 ವರ್ಷಗಳಿಂದ ತಮ್ಮ ಮನೆ ಮೇಲೆ ಧ್ವಜ ಹಾರಿಸುವ ದೀಪಕ್ಗೆ ಇದು ಹವ್ಯಾಸವಾಗಿತ್ತು. ಇದನ್ನೇ ದೇಶದ ಪ್ರತಿಯೊಬ್ಬರ ಮನೆ ಮೇಲೆ ತಿರಂಗ ಹಾರಬೇಕು ಅನ್ನೋದೇ ಅವರ ಕಲ್ಪನೆಯಾಗಿತ್ತು. ಆ ಕಲ್ಪನೆ ಮನದಲ್ಲಿ ಮೂಡಿದಾಗ ಕಳೆದ ಜನವರಿ 28ರಂದು ಕೇಂದ್ರ ಸರ್ಕಾರಕ್ಕೆ ಇಮೇಲ್ ಮೂಲಕ ವಿವರವಾದ ಸಂದೇಶ ಕಳಿಸಿದ್ರು. ಈ ಬಗ್ಗೆ ದೀಪಕ್ ಕುಟುಂಬಸ್ಥರಿಗೂ ಸಂತಸ ತಂದಿದೆ. ಈಗ ಅದಾಗಿದೆ ಅಂದ್ರೆ ತುಂಬಾ ಖುಷಿ ಆಗಿಬಿಟ್ಟಿದ್ರಿ. ನನ್ನ ಮಗನ ಮೇಲೆ ಖುಷಿ ಆಗಿದ್ದೀರಿ. ಇಷ್ಟೆಲ್ಲ ಮಂದಿ ಎಲ್ಲ ಜೆಂಡಾ ಹಾರಿಸ್ತಾರಲ್ಲಪ್ಪ ಮನೆಗೂ ಅಂತ ಹೇಳಿ ಅದು ತುಂಬಾ ಖುಷಿ ಅನ್ನಿಸ್ತಾ ಇದೆ ನಮಗೆ. ನಾವು ಯಾಕೋ ರೀ ಸುಮ್ಮನೆ ಹೇಳಿದ್ದೀವಿ ನಾವು ಹಾಕಪ್ಪ ಅಂತ ಹೇಳಿ. ಅವನಿಗೆ ಸುಮ್ಮನೆ ಹೇಳಿದ್ದಾರೆ, ಮಮ್ಮಿ ಹಾಕಿದ್ರೆ ನಡಿಬೋದು ಅಂತ ಹಾಕಪ್ಪ ಅಂದಿದ್ದೀರಿ.